ಇತ್ತ ಪಶ್ಚಿಮ ಘಟ್ಟ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಹಾಗೆ ಮುಂದುವರೆದಿದೆ ಮಳೆ. ಹಾಗಾಗಿ ಮಳೆಯಿಂದಾಗಿ ದೂದ್ಗಂಗಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೆ ಪ್ರವಾಹದ ಭಯ ಆತಂಕ ಶುರುವಾಗಿದೆ. ನಿಪಾಣಿ ತಾಲೂಕು ಕಾರದಗ ಗ್ರಾಮದಲ್ಲಿ ನೀರು ನುಗ್ಗುವಂತ ಆತಂಕ ಕೂಡ ಶುರುವಾಗಿದೆ. ನದಿ ಬಳಿ ಯಾರು ಹೋಗಬಾರದು, ಜಾನುವಾರುಗಳನ್ನ ಬಿಡಬಾರದು ಅಂತ ಕೂಡ ಈಗಾಗಲೇ ಸೂಚನೆ ಕೊಡಲಾಗಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ಧ್ವನಿವರ್ಧಕಗಳನ್ನ ಹಿಡಿದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನದಿ ದಡಕ್ಕೆ ಯಾರು ಹೋಗಬೇಡಿ, ನೀರಿನ ಮಟ್ಟ ಮತ್ತೆ ಮತ್ತೆ ಏರಿಕೆ ಆಗ್ತಾನೆ ಇದೆ. ಹಾಗಾಗಿ ಯಾರು ಕೂಡ ಇಲ್ಲಿ ಬರಬೇಡಿ, ಜಾನುವಾರುಗಳನ್ನ ಕೂಡ ಬಿಡಬೇಡಿ, ಕೊಚ್ಕೊಂಡು ಹೋಗ್ತವೆ ಅನ್ನುವಂಥ ಕಾರಣಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈಗಾಗಲೇ ಗ್ರಾಮದಲ್ಲಿರುವಂತಹ ಬಂಗಾಲಿ ಬಾಬಾ ದರ್ಗಾ, ಸ್ಮಶಾನ ಭೂಮಿ ಇವೆರಡೂ ಕೂಡ ಜಲಾವೃತ ಆಗ್ಬಿಟ್ಟಿದ್ದಾವೆ. ಹೀಗಾಗಿ प्रवाहದ ಭೀತಿ ಎದುರಾಗ್ತಾ ಇದೆ. दूधगंगा नदीचे पाणी वाढत आहे, तरी नदी जवळील नागरिकांनी सावध राहावे. तसेच कोणीही नदी पात्राकडे जाऊ नये. नदी वेशीचे नागरिकांनी आपली जनावरे व इतर साहित्य सुरक्षित ठिकाणी स्थलांतर करावे. ग्रामपंचायत कारदगा की दूधगंगा नदीचे पाणी वाढत आहे, तरी नदी जवळील नागरिकांनी सावध राहावे. तसेच कोणीही नदी पात्राकडे जाऊ नये. नदी वेशीचे नागरिकांनी आपली जनावरे व इतर साहित्य सुरक्षित ठिकाणी स्थलांतर